ಇಲ್ಲೇ ಹೊರಗಡೆ ಇದ್ದೀನಿ, ಏನು ಹೇಳು. ಮತ್ತೆ ಒಂದು 1000 ರೂಪಾಯಿ ಅಮೌಂಟ್ ಬೇಕಾಗಿತ್ತು. ಇಲ್ಲ ಮಚ್ಚ, ಸಾರಿ. ಪ್ಲೀಸ್ ಮಚ್ಚ, ಅರ್ಜೆಂಟ್ ಮಚ್ಚ. ಇಲ್ಲ, ಯಾರ ಹತ್ರನೂ ಕೇಳೋ ಪರಿಸ್ಥಿತಿಯಲ್ಲಿ ಇಲ್ಲ. ನೋಡ್ತೀನಿ, ಟ್ರೈ ಮಾಡ್ತೀನಿ. ಪ್ಲೀಸ್ ಮಚ್ಚ, ಅರ್ಜೆಂಟ್ ಮಚ್ಚ, ನೋಡಿ ಮಚ್ಚ ಸ್ವಲ್ಪ. ಹಾಂ ಮಚ್ಚ, ನೋಡ್ತೀನಿ. ಇರು, ಫ್ರೆಂಡ್ ಕಾಲ್ ಮಾಡ್ತಾ ಇದ್ದಾನೆ. ಹಾಂ. ಹಲೋ, ಹೇಳು ಮಗ, ಏನು ಕಾಲ್ ಮಾಡಿಬಿಟ್ಟೆ? ಏನಿಲ್ಲ ಮಗ. ಮತ್ತೆ ಕಾಲ್ ಮಾಡಿದೆ? ಏನ್ ಫುಲ್ ಲವ್? ಹ್ಞೂ, ಯಾಕೆ ಮಾಡಬಾರ್ದಾ? ಜಾಸ್ತಿ ಲವ್ ಎಲ್ಲ ಮಾಡಕ್ ಹೋಗ್ಬೇಡ ಮಗ. ಯಾಕೆ? ಮೋಸ ಹೋಗ್ತೀಯ ಕಣ. ಅಯ್ಯೋ ನನ್ನ ಮಗನೇ, ಅಡ್ಬಾಯ್ ಹಾಕ್ಬಿಟ್ಟೆಲ್ಲೋ. ಇರು, ತಂಗಿ ಕಾಲ್ ಮಾಡ್ತಿದ್ದಾಳೆ, ಇರು ಮತ್ತೆ ಹೇಳಿ. ಎಲ್ಲಿದ್ಯಾ ಅಣ್ಣ? ಹೊರಗಡೆ ಇದ್ದೀನಿ. ಏನು ನಿಮ್ಮ ಹುಡುಗಿ ನನಗೆ ಕಾಲ್ ಮಾಡೋಷ್ಟು ನೀವಿಬ್ರದ್ಲವ? ಏನಂತೆ? ಏನಿಲ್ಲ, ಎಲ್ಲಿದ್ದಾನೆ ಅಂತ ಕೇಳ್ತಿದ್ಲು. ಸರಿ, ಇರು ಇರು ಇರು, ಅವಳೇ ಕಾಲ್ ಮಾಡ್ತಾ ಇದ್ದಾಳೆ, ಇರು. ಏ ಅಣ್ಣ. ಹಲೋ 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 ಹಲೋ. ಹಾಯ್ ಹಾಯ್ ಹಾಯ್. ಹೇಳು ಹೇಳು ಹೇಳು. ನಾನೇನೇನು ಹೇಳಿ? ಹ್ಮ್, ಏನಿವತ್ತು ತುಂಬಾ ಖುಷಿಯಾಗಿದ್ಯಾ? ಗೊತ್ತಿಲ್ವಾ ನಿಂಗೆ? ಗೊತ್ತು, ಅದಕ್ಕೆ ಖುಷಿಯಾಗಿರೋದು. ಮತ್ತೆ ಹೇಳಬೇಕಾ? ಹೇಳು. ಅಯ್ಯೋ, ಕೇಳಬೇಕಂತ ನಾನು ಇಷ್ಟೊಂದು ಖುಷಿಯಾಗಿರೋದು. ನೀನ್ ಹೇಳಿಲ್ಲ ಅಂದ್ರೆ ಹೆಂಗೆ? ನಾನ್ ಹೇಳಲ್ಲಪ್ಪ. ಯಾಕಪ್ಪ? ಹೇಳಲ್ಲ. ಪರವಾಗಿಲ್ಲ, ಹೇಳು. ಹೇಳಬೇಕಾ? ಹೇಳಿಲ್ಲ ಅಂದ್ರೆ ಬೇಜಾರಾಗುತ್ತೆ. ಇವಾಗ ಮೊದ್ಲೇ ಖುಷಿಯಲ್ಲಿದ್ದೀನಿ, ಆಮೇಲೆ ಬೇಜಾರ್ ಮಾಡ್ತೀಯಾ? ಓ ಇಲ್ಲಪ್ಪ, ನಾನೇ ಯಾವತ್ತಾದ್ರೂ ತರ ಬೇಜಾರ್ ಮಾಡಕ್ಕಾಗತ್ತಾ? ಅದು ಹ್ಮ್, ಅದು ಹೇಳು. ಏನ್ ಗೊತ್ತಾ? ಬೇಗ ಹೇಳೋ, ಲೇಟ್ ಮಾಡ್ಬೇಡ. ಅದು ನಮ್ಮ ಮನೇಲಿ ಅಮ್ಮ ಒಪ್ಕೊಂಡ್ರು. ವಾ, ಕಂಗ್ರ್ಯಾಚುಲೇಷನ್ ಫಾರ್ ಮೀ. ಏಯ್, ನೀನ್ ಒಬ್ಬಂಗೆನಾ? ನನಗ್ ಹೇಳಲ್ವಾ? ಅದಕ್ಕೆ ಫಾರ್ ಅಂದಿದ್ದು, ಟೂ ಅಂದಿಲ್ಲ. ಓ ಹಂಗೆ. ಹಾ, ಮತ್ತೆ ಏನ್ ಗೊತ್ತಾ, ಅಮ್ಮಗೆ ಹೇಳ್ದೆ, ಅಮ್ಮ ಒಪ್ಕೊಂಡ್ರು. ಓಕೆ. ಮತ್ತೆ ಅಪ್ಪಗೆ ಸಾಯಂಕಾಲ ಹೇಳಿ ಒಪ್ಸಾರಂತೆ. ಹಂಗಂದ್ರ? ಹೇಳ್ತೀನಿ ಅಂತ ಹೇಳಿದಾರೆ. ನಿಜ? ನಿಜ. ನಾನ್ ಯಾವತ್ತಾದ್ರೂ ಸುಳ್ಳು ಹೇಳಿದ್ದೀನಾ? ಯಾರಿಗೊತ್ತು? ಅಪ್ಪ. ನೋಡು, ಎಲ್ಲರಿಗೂ ಅದೃಷ್ಟ ಇರಲ್ಲ. ನಮ್ಮ ಅದೃಷ್ಟ ನಮಗ್ ಸಿಕ್ತು. ಏನಾಗುತ್ತೋ ಗೊತ್ತಿಲ್ಲ, ದೇವ್ರೆ ಕಾಪಾಡಪ್ಪ. ಮತ್ತೆ ಏನ್ ಮಾಡ್ತಿದ್ಯಾ? ನಾನ್ ಡ್ಯೂಟಿಲಿ ಇದೀನಿ. ಓ, ಡ್ಯೂಟಿಲಿ ಇದ್ರೆ ಇಷ್ಟೊಂದು ಖುಷಿಯಾಗಿದ್ಯಾ? ಅಂದ್ರೆ ಈ ತರ ವಿಷಯದಲ್ಲಿ ಖುಷಿಯಾಗಿರ್ಬೇಕಲ್ವಾ? ಹಾಗೆ ಸಾಹೇಬ್ರು. ಹಾಗೆ ಹಾಗೆ. ಅಮ್ಮ ನನ್ನ ನಂಬರ್ ಕೇಳಿಲ್ವಾ? ಅದೇನು ಏನು ಕೇಳಿಲ್ಲ. ಇದು ಸಾಯಂಕಾಲ ಅಪ್ಪಗೆ ಹೇಳ್ಬಿಟ್ಟು ಆಮೇಲೆ ಮುಂದೆ ವಿಷಯ ಮಾತಾಡ್ತೀನಿ, ಅಲ್ಲಿವರೆಗೂ ಸ್ವಲ್ಪ ಸೈಲೆಂಟ್ ಆಗಿರು ಅಂತ ಹೇಳಿದ್ದಾರೆ. ಅದಕ್ಕೆ ನೀನು ವೈಲೆಂಟ್ ಆಗಿ ನನ್ನ ಜೊತೆ ಮಾತಾಡ್ತಿದ್ಯಾ? ಏನು ಮಾಡಕ್ ಆಗಲ್ಲ ಗೊತ್ತಾ, ಈಗ ಅಮ್ಮನೂ ಹೇಗೂ ಇಲ್ಲ, ಅದಕ್ಕೆ ಕಾಲ್ ಮಾಡಿದ್ದು ಹೇಳಕ್ಕೆ. ಓಹೋ, ಅಮ್ಮ ಇದ್ದಿದ್ರೆ ಕಾಲ್ ಮಾಡ್ತಿರ್ಲಿಲ್ವಾ? ಅಮ್ಮ ಇತ್ತು ಅಂತ ಕಟ್ ಮಾಡ್ತಿದ್ದೆ, ಇವಾಗ ಅಮ್ಮ ಇಲ್ಲ ಅಂತ ಕಾಲ್ ಮಾಡ್ತಿದ್ಯಾ? ಮತ್ತೆ ಹಂಗೆ. ಮತ್ತೇನ್ ಮಾಡ್ತಿದ್ಯಾ? ನಾನೇನ್ ಮಾಡ್ಲಿ, ಸುಮ್ಮನೆ ಕೂತಿದ್ದೀನಿ. ಊಟ ಮಾಡಿಲ್ವಾ? ಇನ್ನ ಮಾಡಿಲ್ಲ. ಖುಷಿ ವಿಷಯನ ಹೇಳಿ ಆಮೇಲೆ ಮಾಡೋಣ ಅಂತ ಕಾಯ್ಕೊಂಡ್ ಕೂತಿದ್ದೆ. ಸ್ವೀಟ್ ನನ್ಗಿಲ್ವಾ? ಅದಕ್ಕೆ ಇವತ್ತು ಜಾಮೂನ್ ಮಾಡ್ತಿದೀನಿ ಗೊತ್ತಾ? ಎಲ್ಲಿ? ನಮ್ಮ ಮನೇಲಿ. ಓಹೋ, ಕಂಗ್ರ್ಯಾಚುಲೇಷನ್. ನೀನು ಬಂದ್ಬಿಡು, ತಿನ್ಕೊಂಡು ಹೋಗವೆ. ಬೇಡಪ್ಪ, ನಾನು ಸ್ವೀಟ್ ತಿನ್ನಲ್ಲ, ನಂಗೆ ಶುಗರ್ ಆಗುತ್ತೆ. ಅಲ್ಲ, ಮತ್ತೆ ಸ್ವೀಟ್ ಬೇಕು ಅಂದೆ ತಾನೇ? ನಾನು ಐಸ್ ಕ್ರೀಮ್ ತಿಂತೀನಿ. ಹೌದಾ? ಯಾಕೆ ಹೇಳು? ಯಾಕೆ? ಆಟಲ್ಲಿ ನೀನಿದ್ಯಾ, ತಂಪಾಗ್ಬೇಕಲ್ಲ. ಓ ಹಾಗೆ. ಹಾಗೆ ಹಾಗೇನೆ. ಮತ್ತೆ ಹೇಗಿದ್ದಾರೆ ನಿಮ್ಮ ಅಪ್ಪ ಅಮ್ಮ ಎಲ್ಲ ಇವಾಗ? ಪರವಾಗಿಲ್ಲ, ಚೆನ್ನಾಗಿದ್ದಾರೆ. ಅದು ನಮ್ ವಿಷಯ ಹೇಳಿದಾಗ ಅಮ್ಮ ಸ್ವಲ್ಪ ಸುಸ್ತಾಗಿ ತರ ಆಯ್ತು ಅಮ್ಮಗೆ. ಓಕೆ. ಆಮೇಲೆ ನಿಧಾನಕ್ಕೆ ಕೂಡ್ಸಿ ಸಮಾಧಾನವಾಗಿ ಹೇಳ್ದೆ. ಅವಾಗ ಸ್ವಲ್ಪ ಅಮ್ಮ ಎದ್ರುಕೊಂಡಿದ್ರು. ಹೆಂಗೆ ಹುಡ್ಗ ಅಂತ ಎಲ್ಲ ಕೇಳ್ತಾ ಇದ್ರು. ನಾನು ಒಳ್ಳೆಯವರಮ್ಮ ಅಂತ ಎಲ್ಲ ಹೇಳಿ ಒಪ್ಸಿದೀನಿ. ಮುಂದೆ ಏನಂತ ಗೊತ್ತಿಲ್ಲ. ಅಪ್ಪಗೂ ಹೇಳಿ ಒಪ್ಕೊಬಿಟ್ರೆ ಸಾಕು. ಒಪ್ಕೊಂಡಿಲ್ಲ ಅಂದ್ರೆ? ಒಪ್ಕೊಂಡಿಲ್ಲ ಅಂದ್ರೆ ಏನು, ಅವ್ರು ಒಪ್ಸೋದು ಅಷ್ಟೇ. ಅಪ್ಪ ನಿಂಗೆ ಒಪ್ಸ್ಯಾ? ಅಪ್ಪ ಮಗಳ ಮಾತು ಕೇಳಲೇಬೇಕಲ್ಲ? ಮತ್ತೆ ಇರೋದು ಒಬ್ಳೆ ಮಗಳು, ಇರೋ ಒಬ್ಳು ಮಾತು ಕೇಳಿ ಯಾರ್ ಮಾತು ಕೇಳ್ತಾರೆ? ಅದು ಸರಿನೇ. ನಮ್ಮನೇಲಿ ಒಪ್ಪಿಸ್ಬೇಕಲ್ಲ. ನಿಮ್ಮನೇಲಿ ಒಪ್ಕೋತಾರಾ? ಕೇಳಿ ನೋಡ್ಬೇಕು. ಒಪ್ಪಿಲ್ಲ ಅಂದ್ರೆ ನೀನೇನ್ ಮಾಡ್ತೀಯಾ? ಒಪ್ಪಿಸ್ತೀನಿ. ಓ ಹಂಗೆ.
ನಿಮ್ಮ ಅಪ್ಪ ಅಮ್ಮ ಎಲ್ಲ ಹೇಗಿದ್ದಾರೆ, ಚೆನ್ನಾಗಿದ್ದಾರಾ? ಎಲ್ಲ ಸೂಪರ್ ಆಗಿದ್ದಾರೆ. ಹ್ಮ್. ಮತ್ತೆ ಮತ್ತೆ ಆ ವಿಷಯ ಹೇಳಿದ್ಮೇಲೆನೆ ಕಾಲ್ ಮಾಡು. ಆಮೇಲೆ ಖುಷಿ ಕಮ್ಮಿ ಆಗ್ಬಿಡುತ್ತೆ. ಓ ಹಾಗೆ. ತುಂಬಾ ಖುಷಿಯಲ್ಲಿ ಸಾಂಗ್ ಕೇಳ್ತಾ ಇದ್ದೀನಿ. ಹ್ಮ್. ಯಾವ ಸಾಂಗ್ ಗೊತ್ತಾ? ಯಾವುದು? ಹೇಳಬೇಕಾ? ಹೇಳ್ಬೇಕು. ಬೇಡ ಬಿಡು. ನನಗೆ ಹೇಳಲ್ವಾ, ಬೇಜಾರ್ ಮಾಡ್ತೀಯಾ? ಯಾರೇ ನೀನು ಪಾರಿವಾಳ, ಯಾರೇ ನೀನು, ಯಾಕೆ ಇಷ್ಟು ಇಷ್ಟವಾದೆ ನಂಗೆ ನೀನು. ಸಾಂಗ್ ಮಾತ್ರ ಚೆನ್ನಾಗಿ ಹೇಳಿದ್ಯಾ. ಹಾಕ್ಲಾ? ಹಾಕು.